ಮಾಡ್ತಾ ಇದ್ರೆ ಮಾಡಿದ್ರೆ ಪ್ರಶ್ನೆ ಇಲ್ಲ. ಇದರೊಳಗೆ ಕಿಂಚಿತ್ತು ನಮ್ಮಲ್ಲಿ ವ್ಯತ್ಯಾಸ. ಇಬ್ಬರು ಒಟ್ಟುಗೂಡೇ ಕೆಲಸ ಮಾಡ್ತಾ ಇದ್ವಿ. ಈ ಸಾರಿ 25-30 ಸಾವಿರ ಲೀಡ್ ಬರ್ಬೋದು ಅಂತ ನನ್ನ ಭಾವನೆ. ಆ ರೀತಿ ಕೆಲಸ ಮಾಡಿ ನಮ್ಮ ತಾಯಂದಿರಿಗೆ ವಿನಂತಿ ಮಾಡುತ್ತೇನೆ. ಕುಮಾರಸ್ವಾಮಿ ಹೆಣ್ಮಕ್ಳಿಗೆ ತುಂಬಾ ಶಕ್ತಿ ಕೊಟ್ಟರು. ಗರ್ಭಿಣಿ ಹೆಂಗಸರಿಗೆ ಅವರು ಮಕ್ಕಳು ಪೌಷ್ಟಿಕ ಆಹಾರ ತಿನ್ನಬೇಕು ಅಂತೇಳಿ ತಿಂಗಳಿಗೆ 2,000 ರೂಪಾಯಿ 6 ತಿಂಗಳು. ಯಾವ ಮುಖ್ಯಮಂತ್ರಿ ಮಾಡಲಿ. ಅವ್ರ ಬಗ್ಗೆ ಮೊನ್ನೆ ಒಂದು ಮಾತಿನಲ್ಲಿ ಎಲ್ಲ ಪಾಪ ನಮ್ಮ ಡೆಪ್ಟಿ CM ಇದ್ದಾರೆ, ಅವರು ಎಲ್ಲ ಕಡೆ ಕೂಗಿ ಇದರಲ್ಲಾದರೂ ಕಾಂಗ್ರೆಸ್ ಮುಡುಕ್ತಾ ಇದೆ, ಈ ತರ ಕುಮಾರಸ್ವಾಮಿ ವಿರುದ್ಧ ಕೂಗಿಸಿ ಶಕ್ತಿ ಗಳಿಸ್ಕೋಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾವ್ರೆ. ದಯಮಾಡಿ ವಿನಂತಿ ಮಾಡುತ್ತೇನೆ. ನಮ್ಮಲ್ಲೆಲ್ಲೂ ಇಲ್ಲ. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ 5 ಕಡೆ ಮಾತನಾಡಿದ್ದಾರೆ BJP ಅಭ್ಯರ್ಥಿ ಪರವಾಗಿ, ಎಲ್ಲೂ ಇಲ್ಲ. ನಿನ್ನೆ ತುಮಕೂರಲ್ಲಿ ಕೊನೆಯ ಕಾರ್ಯಕ್ರಮದಲ್ಲಿ ಪಾಪ ಪೊಲೀಸ್ ಅಧಿಕಾರಿ ಗೊತ್ತಿಲ್ಲ, ಅವ್ರು ನಮ್ಮ ಇದನ್ನೇ ಹಾಕೊಂಡು ಬಂದಿದ್ರು, ಅವ್ರು ತಗೊಂಡೋಗಿ ಒಳಗಾಕಿದ್ದಾರೆ. ನನಗೆ ಗೊತ್ತಿದೆಯಪ್ಪ, ನಮ್ಮ ಇದನ್ನ ಹಾಕೊಂಡು ಬಂದವರು, ಆಮೇಲೆ ಒದ್ದು ಒಳಗಡೆ ಹಾಕಿದ್ದಾರೆ, ಬೇರೆ ವಿಷಯ. ಆದರೆ ನಾನು ತುಂಬಾ DK ಶಿವಕುಮಾರನ ನಡವಳಿಕೆ ಎಲ್ಲ ಬಿಚ್ಚಿ ಇಡಬಹುದು, ದೊಡ್ಡ ವಿಷಯ ಅಲ್ಲ. ಆದರೆ ಆ ಮಟ್ಟಕ್ಕೆ ನಾನು ಹೋಗಲ್ಲ. ನಾನು ಈ ವಯಸ್ಸಿನಲ್ಲಿ ಆ ಕೆಳಮಟ್ಟಕ್ಕೆ ನಾನು ಹೋಗಲ್ಲ. ದಯಮಾಡಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಸರ್ವರು ಇವತ್ತು ಒಂದು ಗೂಡಿ ಕೆಲಸ ಮಾಡುತ್ತಾ ಇದ್ದಾರೆ, ಪುಣ್ಯಾತ್ಮರು. ಅದರಿಂದ ನನಗೆ ತುಂಬ ವಿಶ್ವಾಸ ಇದೆ. 25-30 ಸಾವಿರ ಲೀಡ್ ಕೊಡುವಂಥ ಸಾಧ್ಯ ಬೇಲೂರಲ್ಲಿದೆ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದಂಥ ಎಲ್ಲರಿಗೆ, ಇಲ್ಲಿ ಬಂದಿರತಕ್ಕಂಥ ತಂದೆ ತಾಯಿಗಳಿಗೆ, ಹಿರಿಯರಿಗೆ, ಯುವಕ ಮಿತ್ರರಿಗೆ, ಸರ್ವರಿಗೂ ಮಾಧ್ಯಮದ ಸ್ನೇಹಿತರಿಗೆ ನನ್ನ ಅನಂತಾನಂತ ನಮಸ್ಕಾರಗಳನ್ನು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.